ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ದೊಡ್ಡವರ, ತಂದೆ ತಾಯಿಗಳ, ಸಾಧಕರ ಮಾರ್ಗದರ್ಶನ ಲಭಿಸ್ತಕ್ಕಂತಹ ದಿವಸ. ಸದ್ಗುರುಗಳ ಒಂದು ಹಿತ ನುಡಿ ನಿಮ್ಮ ಬದಲಾವಣೆಗೆ ಅಥವಾ ನಿಮ್ಮ ಮಾನಸಿಕವಾದಂತಹ ಪರಿವರ್ತನೆಗೆ ಕಾರಣ ಆಗಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗುವಂಥದ್ದು ತುಂಬ ಇರುತ್ತೆ. ಅದನ್ನು ಆದಷ್ಟು ಕಡಿಮೆ ಮಾಡ್ತಾ ಅದರಿಂದ ವಿಮುಖರಾಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ಜೀವನ ವ್ಯರ್ಥವಾದೀತು. ಎಚ್ಚರಿಕೆ ಅಂತಕ್ಕಂಥದ್ದು ನಿಮ್ಮ ಮನಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂತಹ ದಿವಸ. ಮನೋಧೈರ್ಯ, ನಾನು ಏನು ಬೇಕಾದರೂ ಮಾಡಿಬಿಡ್ತೀನಿ ಅಂತಕ್ಕಂತಹ ಮಟ್ಟಿಗೆ ಹೋಗ್ಬೋದು. ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೆಲಸಕ್ಕೆ, ತಮ್ಮ ಕರ್ತವ್ಯಕ್ಕೆ ತುಂಬ ಆತುರಾತುರವಾಗಿ ಮುಂದುವರಿತೀರಿ. ಇದು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತೆ. ಅಷ್ಟೊಂದು ಆತುರ ಒಳ್ಳೆಯದಲ್ಲ. ನಿಧಾನವಾಗಿ ಯೋಚನೆಯನ್ನು ಮಾಡಿ ನಿಮ್ಮ ಕರ್ತವ್ಯವನ್ನು ಮಾಡಿ ಸರಿಯಾದಂತಹ ನಿರ್ಧಾರಗಳಿರಲಿ. ಮಾಡುವಂತಹ ಕೆಲಸ ಆದಷ್ಟು ಗುಣಮಟ್ಟವನ್ನು ಕಾಪಾಡಿಕೊಂಡ್ರೆ ನಿಮಗೆ ಅದರಿಂದ ಯಶಸ್ಸು ಸಿಕ್ಕತ್ತೆ. ಜನ ನಿಮ್ಮ ದೌರ್ಬಲ್ಯಗಳನ್ನೇ ಅಸ್ತ್ರವಾಗಿಟ್ಟುಕೊಂಡು ನಿಮಗೆ ಮೋಸ ಮಾಡ್ತಾರೆ, ನಿಮಗೆ ತೊಂದರೆಯನ್ನು ಕೊಡ್ತಾರೆ. ಜಾಗ್ರತೆ. ಸ್ತ್ರೀಯರಿಗೆ ಅನುಕೂಲವಾಗುವಂತಹ ದಿವಸ. ಖರೀದಿಗೆ ಹೆಚ್ಚು ಅವಕಾಶಗಳಿದೆ. ಏನಾದರೂ ಕೊಂಡುಕೊಳ್ಬೇಕು ಅನ್ನುವಂಥದ್ದಕ್ಕೆ ಮನಸ್ಸು ಹೆಚ್ಚು ಹೋಗುತ್ತೆ. ಮೋಸದ ಸಾಧ್ಯತೆಗಳೂ ಹೆಚ್ಚಾಗತ್ತೆ. ಅದನ್ನೂ ಕೂಡ ಸರಿಯಾಗಿ ಗಮನಿಸ್ಕೊಳ್ಬೇಕು. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆಗುವಂತಹ ತೊಂದರೆಗಳೆಲ್ಲ ದೂರವಾಗಲಿ, ಶುಭವಾಗಿ. ವೃಷಭರಾಶಿಯವರಿಗೆ ನೌಕರಿಯ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು. ನೌಕರಿಯ ಸ್ಥಳದಲ್ಲಿ ಅಲ್ಲಿಯ ಕೆಲಸದ ಒಂದು ರೀತಿ ನೀತಿ ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಏನೋ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯ ಲೋಪದಿಂದ ಬೇಸರಗೊಳ್ತೀರಿ. ಕರ್ತವ್ಯವನ್ನು ಸರಿಯಾಗಿ ಮಾಡಿಕೊಳ್ಬೇಕು. ಆದ ಮೇಲೆ ನಾನೇನೋ ತಪ್ಪು ಮಾಡಿದೆ ಅಂತ ಹೇಳಿ ಪಶ್ಚಾತ್ತಾಪ ಪಡುವಂಥದ್ದಲ್ಲ. ತಪ್ಪಿಗೆ ಪಶ್ಚಾತ್ತಾಪ ಒಳ್ಳೆಯದಾದರೂ ಕೂಡ ತಪ್ಪು ಮಾಡೋದಕ್ಕಿಂತ ಮುಂಚಿತವಾಗಿ ಆಲೋಚನೆ ಬರಬೇಕು. ನಿಮ್ಮಿಂದ ತಪ್ಪು ಆಗಬಾರದು ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು. ಮಾನಸಿಕವಾದಂತಹ ಸಮಾಧಾನ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಬೇರೆ ಏನೇ ಇರಬಹುದು, ಏನೂ ಇಲ್ಲದೇ ಇರಬಹುದು, ಆದರೆ ಮಾನಸಿಕವಾದಂತಹ ನೆಮ್ಮದಿ ಏನಿದೆ ಅದು ಬಹಳ ಬಹಳ ಮುಖ್ಯವಾಗುವಂಥದ್ದು. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳ ಆಡ್ಕೊಳ್ತಕ್ಕಂಥದ್ದು, ಮಾತು ಬಿಡುವಂಥದ್ದು, ದ್ವೇಷ ಸಾಧನೆ ಮಾಡ್ತಕ್ಕಂಥದ್ದು ಇದು ಯಾವುದೂ ಕೂಡ ಬೇಡ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸು ನಿಮ್ಮದು ಅಂತ ಹೇಳಿ ಆಗುವಾಗ ನೀವು ಶಿಸ್ತುಬದ್ಧವಾಗಿ ಸರಿಯಾದಂತಹ ರೀತಿಯಲ್ಲಿ ಒಂದಷ್ಟು ಮಾನವೀಯತೆಯನ್ನು ಇಟ್ಟುಕೊಂಡು ಇರಬೇಕಾದಂಥದ್ದಾಗತ್ತೆ. ಹಿರಿಯರು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಬೋದು, ಆದರೆ ಅದನ್ನು ನೀವು ಗೌರವಿಸಬೇಕು. ಅವರಿಗೆ ಸಿಟ್ಟು ಬಂದು ಅಂತ ಹೇಳಿ ನೀವು ಅದಕ್ಕೆ ಪ್ರತಿಯಾಗಿ ಸಿಟ್ಟನ್ನು ಮಾಡುವಂಥದ್ದಲ್ಲ. ಅವರ ಸಿಟ್ಟನ್ನು ನೀವು ಬಹಳ ಸಂತೋಷದಿಂದ ಸ್ವೀಕರಿಸಿ ಅವರ ಅಪೇಕ್ಷೆ ಏನಿದೆ, ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನು ತಿಳಿದು ಅದರಂತೆ ನಡೆದು ಅವರ ಮನಸ್ಸನ್ನು ಗೆದ್ದರೆ ನೀವು ಶಾಶ್ವತವಾದಂತಹ ಜಯಗಳಿಸಿದ ಹಾಗೆ ಆಗತ್ತೆ. ನಿಮಗೆ ತುಂಬ ತಾಳ್ಮೆ ಬೇಕು. ತಾಳ್ಮೆಯನ್ನು ಕಳ್ಕೊಂಡ್ರೆ ಕೆಲಸ ಕೆಟ್ಟು ಹೋಗುತ್ತೆ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಕುಟುಂಬದಲ್ಲಿ ತಲೆತಲೆಮಾರುಗಳಿಂದ ನಡೆಸ್ಕೊಂಡು ಬಂದಂತಹ ವ್ಯಾಪಾರ ಏನಿದೆ ಅದರಿಂದ ಲಾಭ ಸಿಗ್ತಕ್ಕಂಥದ್ದು, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಮನಸ್ಸು ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಕೆಲವರಿಗೆ ಹಳೆಯದು ಅದೇನು ಬೇಡ, ವ್ಯಾಪಾರ ನಾನೇನೋ ಬೇರೆ ಮಾಡ್ತೀನಿ, ಇದೆಲ್ಲ ಆಲೋಚನೆಗಳು ಬರುವಂಥದ್ದು ಸಹಜ. ಆದರೆ ಅದರಿಂದ ಲಾಭ ಮತ್ತು ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿ ನಿಮ್ಮಲ್ಲಿದೆ ಅಂತಂದರೆ ಅದು ಪೂರ್ವಜನ್ಮದ ಸುಕೃತವೇ ಸರಿ ಅಂತ ಹೇಳಿ ಭಾವಿಸ್ಬೇಕಾಗತ್ತೆ. ಅದನ್ನು ಜ್ಞಾಪಕದಲ್ಲಿ ಇರಲಿ. ಬೇರೆಯವರು ಏನಾದರೂ ಮಾತಾಡಿಕೊಳ್ಳಿ, ನಿಮ್ಮ ಕೆಲಸ ನಿಮಗೆ, ನಿಮ್ಮ ಕರ್ತವ್ಯ ನಿಮಗೆ. ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ನಿಮ್ಮಿಂದ ಸಮಾಜಕ್ಕೆ ಏನು ಅಡ್ಡಿ ಆಗಬಾರ್ದು, ಯಾರಿಗೂ ಏನು ನಿಮ್ಮಿಂದ ಅಹಿತವಾಗಬಾರ್ದು. ಆ ರೀತಿಯಲ್ಲೇ ನಿಮ್ಮ ವ್ಯವಹಾರ, ಮಾತುಗಳು ಎಲ್ಲವೂ ಕೂಡ ಇರಲಿ ಎನ್ನುವಂಥದ್ದು. ಹೊಸ ವ್ಯಾಪಾರಗಳನ್ನು, ವಹಿವಾಟುಗಳನ್ನು ಆರಂಭ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಯೋಚನೆಯನ್ನು ಮಾಡಿ, ನಿಧಾನವಾಗಿ ಯೋಚನೆ ಮಾಡಿ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಿಮ್ಮ ನಿರ್ಧಾರಗಳನ್ನು ಮಾಡಿದಾಗ ಆ ಕೆಲಸದಲ್ಲಿನ ಆಗುಹೋಗುಗಳನ್ನು ನೀವು ಸರಿಯಾಗಿ ನಿಭಾಯಿಸಬಹುದು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಆನಂದವಾಗ್ತಕ್ಕಂಥದ್ದು,
ಭೂ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಯಾವುದೋ ಒಂದಷ್ಟು ಅಡ್ಡಿಗಳು ಬರುತ್ತೆ. ಹಿಂದೆ ಮಾಡಿದ ಕೆಲಸಗಳ ಪ್ರಭಾವ ದುಷ್ಪರಿಣಾಮವಾಗಿ ಕೆಲಸವನ್ನು ಮಾಡುತ್ತೆ ಎನ್ನುವಂಥದ್ದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಗಳವನ್ನು ಮಾಡಿಕೊಳ್ಬೇಡಿ. ಜಗಳಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋದಿಲ್ವೋ ಅಂಥವ್ರನ್ನ ನೀವು ದ್ವೇಷ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಆ ದ್ವೇಷ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಅವರಿಂದ ನಿಮಗೆ ಏನೇ ಬೇಕಾದರೂ ತೊಂದರೆಗಳು, ನಷ್ಟ ಆಗಬಹುದು ಅನ್ನುವಂಥ ಎಚ್ಚರಿಕೆ. ಅಂಥವರಿಂದ ಅಂತರವನ್ನು ಕಾಯ್ದುಕೊಳ್ಬೇಕು. ಅವರ ವಿಷಯ ಬಂತು, ಅವರ ಸಂಪರ್ಕವಾಯಿತು ಅನ್ನುವಾಗ ಆದಷ್ಟು ದೂರ ಉಳಿಯೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮಾತು ಬಂದಾಗ ಮೌನಕ್ಕೆ ಶರಣು ಹೋಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸರ್ಕಾರಿ ನೌಕರಿಯಲ್ಲಿ ಮಾತೆಯರಿಗೆ ಶುಭವಾದಂತಹ ವಾರ್ತೆ. ತುಂಬ ಅಗತ್ಯವಾಗಿರತಕ್ಕಂತಹ ಕೆಲವು ವಿಚಾರಗಳನ್ನು ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿ. ಮುಕ್ತವಾದಂತಹ ಚರ್ಚೆಯಿಂದ ನಿಮಗೆ ಸಿಕ್ಕುವಂತಹ ಮಾಹಿತಿ ಅನುಕೂಲಕರವಾಗಿರಬಹುದು. ಅದರ ಗಮನ ನಿಮಗಿರಬೇಕಾದಂಥದ್ದು. ಹೊಸ ಆದಾಯದ ಮೂಲಗಳು ನಿಮ್ಮ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಕೆಲಸದ ಸ್ಥಳದಲ್ಲಿ, ನೌಕರಿಯನ್ನು ಮಾಡ್ತಕ್ಕಂತಹ ಜಾಗದಲ್ಲಿ ಸಣ್ಣ ಪುಟ್ಟ ಅಡ್ಡಿಗಳು ಏನೇ ಆದರೂ ಕೂಡ ಆತಂಕ ಪಡಬೇಕಾದಂಥದ್ದಿಲ್ಲ. ಕೆಲವರು ತುಂಬ ಸೂಕ್ಷ್ಮವಾಗಿರ್ತಾರೆ. ಅಷ್ಟು ಸಣ್ಣ ಪುಟ್ಟ ಅಡ್ಡಿ ಆತಂಕಗಳನ್ನು ತಡ್ಕೊಳ್ಳೋದಿಲ್ಲ ಅಂತಂದರೆ ಹೇಗೆ ಅನ್ನುವಂಥದ್ದಾಗುತ್ತೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಸ್ಥಿರಾಸ್ತಿಯನ್ನು, ನೋಂದಣಿಯನ್ನು ಮಾಡಿಸ್ಬೇಕಾದಂಥವರು ಅನಿವಾರ್ಯ ಇದ್ದರೆ ಮಧ್ಯಾಹ್ನದ ನಂತರದಲ್ಲಿ ಮಾಡಿಸಿ. ಅದು ಗಮನಿಸಬೇಕಾದಂಥದ್ದು. ಅನಿವಾರ್ಯ ಇದ್ದರೆ ಮಾತ್ರ. ಆಷಾಢ ಮಾಸ ಈಗ ಹೇಳ್ತಿದ್ದಾರೆ, ಈ ರೀತಿಯೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲ ಇದು. ಅದನ್ನು ಗಮನಿಸ್ಕೊಳ್ಬೇಕು. ಈಶ್ವರನ ಪರಿವಾರ ದೇವತೆಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಈಶ್ವರ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಇವರೆಲ್ಲರ ಅನುಗ್ರಹ ನಿಮ್ಮ ಕೆಲಸಕ್ಕೆ ಶುಭವನ್ನು, ಹಾರೈಕೆಯನ್ನು ನೀಡಲಿ. ಶುಭವಾಗಿ.